ಈ ಕಡೆಯಿಂದ ಬಂದ್ಯಾ? ನೋಡೋ, ನೀನ್ ಹೇಳ್ದಾಗೆ ಬಾಂಡ್ಲಿ ತಲೆ, ರೆಡ್ ಟೀ ಶರ್ಟ್, ಕಳ್ಳ ಸಿಕ್ಕಾಕೊಂಡ, ಕಿತ್ಕೊ ಮೊಬೈಲ್ ನ, ಇವ್ನ ಸ್ಟೇಷನ್ ಒಪ್ಸೋ. ಸರ್, ಏನಯ್ಯ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಒಪ್ಪಿಸ್ತಾ ಇಲ್ಲ, ನಾನೇ ಒಪ್ಪಿಸ್ಲಾ? ನೀವ್ ಯಾರು ಇಟ್ಕೊಂಡಿದೀರ ಅಂತ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಬೆಳಗ್ಗೆ ಕಳ್ಳನ್ ಮುಖ ನೋಡ್ಕೊಂಡು ಹೋದ್ರೆ ಆಫೀಸಲ್ಲಿ ಕೆಲಸ ಆಗಲ್ಲ. ಆದ್ರೂ ನೀನ್ ಹೇಳ್ತಾ ಇದೆಯಾ ಅಂತ ನೋಡ್ತೀನಿ. ಏಯ್ ದುಷ್ಟ, ದುರುಳ, ದುರಹಂಕಾರಿ, ರೆಡ್ ಟೀ ಶರ್ಟ್, ಬಾಂಡ್ಲಿ ತರ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್, ಮೊಬೈಲ್ ಕಳ್ಳ, ತಿರ್ಗೋ ಈ ಕಡೆ, ತಿರ್ಗಾ. ಸರ್ ನಮಸ್ಕಾರ ಸರ್. ಸರ್ ನೀವು ಸರ್? ಸರ್ ನಾನು ಸರ್ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಟಿ ಮತ್ತು ಬನಿಯನ್ಗಳು ಇದು ನೀವು ಹಾಕೋಬಹುದು. ನೀವು ಅಂತ ಗೊತ್ತಾಗ್ಲಿಲ್ಲ ಸರ್, ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಹೇಯ್, ರೆಡ್ ಟೀ ಶರ್ಟ್ ಹಾಕಿರೋನು ಕಳ್ಳ ಅಂತ ಗೊತ್ತಿದ್ರು ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕಿರೋ ನನ್ನ, ಅದು ಪೊಲೀಸ್ನ ಪಬ್ಲಿಕ್ ಅಲ್ಲಿ ಅವಮಾನ ಮಾಡ್ತೀಯನೋ? ಆದ್ರೆ ಜನ ಮಾತ್ರ ಹೇಳ್ತಾರೆ ಶಿವಪ್ರಸಾದ್ ಎಂಥ ಮನುಷ್ಯ, ಹಸು ಹಸು ಇದ್ದ ಹಾಗೆ ಅಂತ. ನಿಮ್ಮತ್ತೆನೂ ಅವ್ನು ಹುಟ್ಟಿದ ಕೂಡಲೇ ಹಾಗೆ ಹೇಳ್ತಿದ್ಲಮ್ಮ, ಹಸುವಿನಂತ ಮನಸ್ಸು ಅಂತ. ಆದ್ರೆ ಅವನ್ ಬೆಳೀತಾ ಬೆಳೀತಾ ಗೊತ್ತಾಯ್ತು ಏನಂತ? ಅದು ಹಸು ಅಲ್ಲ, ಬೀದಿ ಬಸವ ಅಂತ. ಮಾವ, ನೀವ್ ಹಾಗೆಲ್ಲ ನಮ್ಮ ಯಜಮಾನ್ರಿಗೆ ಬೈಬೇಡಿ. ಬೇಕಾದ್ರೆ ನಂದಿ ಅಂತ ಹೇಳಿ, ನಂಗೆ ಖುಷಿ ಆಗುತ್ತೆ. ಬೈಯೋಳು ನೀನೆ, ಹೊಗಳೋಳು ನೀನೆ. ಹೋಗ್ಲಿ, ಫೋನ್ ಮಾಡಿದ್ಯಾ ಅವ್ನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡ್ಯಾ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅವರೇ ಕಾಲ್ ಮಾಡಿ ನಮ್ಮನೆ ರೋಡಲ್ಲೇ ಇದ್ದೀನಿ, ಇನ್ನೇನ್ ಬಂದ್ಬಿಡ್ತೀನಿ ಅಂತ ಹೇಳಿದಾರಲ್ಲ, ಬರ್ತಾರೆ ಬಿಡಿ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ನಾನ್ ಟೆನ್ಷನ್ ಆಗಿರೋದು ನೀನೇ ಇಲ್ವೇನಮ್ಮ? ಸರಿ ಬಿಡಮ್ಮ, ನೀನು ಹೇಗೆ ಹೇಳ್ತೀಯೋ ಹಾಗೆ, ನಾನಂತೂ ಟೆನ್ಷನ್ ಆಗಲ್ಲ. ಹಾಗಂದ್ರೆ ಹೇಗ್ ಮಾವ? ಟೆನ್ಷನ್ ಮಾಡ್ಕೋಬೇಡಿ ಅಂದ ತಕ್ಷಣ ನೀವು ಟೆನ್ಷನ್ನೇ ಮಾಡ್ಕೊಳಲ್ವಾ? ಪ್ರಾಣಿಸ್ಕಂದ ಸ್ವಲ್ಪ ಲೇಟಾಗಿ ಬಂದ್ರು ನನಗೆ ಇಷ್ಟು ಯೋಚನೆ ಆಗಲ್ಲ. ಆದ್ರೆ ಇವ್ರೇನಾದ್ರೂ ಸ್ವಲ್ಪ ಲೇಟಾಗಿ ಬಂದ್ರು ನನ್ನ ಕೈ ಕಾಲೇ ಆಡಲ್ಲ. ಮೊದ್ಲೇ ಪಾಪದವ್ರು ನನ್ ಗಂಡ. ಅಲ್ಲಮ್ಮ ಗಿರಿಜಾ, ಎಲ್ಲಾನು ನೀನೇ ಹೇಳೋದಾದ್ರೆ ನನ್ನ ಯಾಕೆ ಕೇಳ್ತೀಯಮ್ಮ? ಮಾವ, ಮನೆ ಹಿರಿಯರಲ್ವಾ ನೀವು, ಅದಕ್ಕೆ. ಟೆನ್ಷನ್ ಮಾಡ್ಕೋಬೇಡ. ಕಾಶಿ ಫೋನ್ ಮಾಡು, ಏನಾದ್ರು ವಿಷಯ ಗೊತ್ತಾಗ್ಬೋದು. ಹಾ, ನೆನೆದವರ ಮನದಲ್ಲಿ ಬಂದೇ ಬಿಟ್ಟೆ. ಕಾಶಿ ಫ್ರಮ್ ಕೆರಾಡಿ. ಕಾಶಿ ಅವ್ರೆ, ನಿಮ್ಗೆ ಫೋನ್ ಮಾಡ್ಬೇಕು ಅಂತ ಇದ್ದೆ. ನಮ್ಮ ಯಜಮಾನ್ರು ಆಗ್ಲೇ ಫೋನ್ ಮಾಡಿ ಬರ್ತಿದ್ದೀನಿ ಅಂತ ಹೇಳಿದ್ರು. ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ಗಿರ್ಜಮ್ಮ, ನೀವೇನ್ ಟೆನ್ಷನ್ ಮಾಡ್ಕೊಂಡ್ಬೇಡಿ ಮರ್ರೆ, ಶಿವ ಅವ್ರು ಬತ್ರ. ಆದ್ರೆ ನಾನು ಕೇಂಬು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಏನು? ಶಿವರಿಗೆ ಎಂತಾಯ್ತು? ಎಂತಾರ ಪ್ರಾಬ್ಲಮ್? ಯಾವ ಥರನೋ? ಅಂದ್ರೆ ಏನಾದರೂ ಮಾನಸಿಕವಾಗಿ ಫ್ರಸ್ಟ್ರೇಟ್ ಆಯ್ರಾ? ಅವ್ನು ಹುಟ್ತಾನೆ ಮುಖ ಗಂಟೆ ಹಾಕೊಂಡು ಹುಟ್ಟಿದ್ದ. ಡಾಕ್ಟರ್ ಅವನ ಮುಖ ನೋಡಿ, ಓಹೋ ಈ ಮಗು ಹೋದ ಜನ್ಮದಲ್ಲೂ ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿತ್ತೇನೋ ಅಂತ ಹೇಳಿದ್ರು. ಮತ್ತೆ ಈ ಜನ್ಮದಲ್ಲೂ ಮಿಡ್ಲ್ ಕ್ಲಾಸ್ನಲ್ಲೇ ಹುಟ್ಬಿಟ್ಟಾಲಪ್ಪ ಅಂತ ಒಳ್ಳೆ ಕೈ ಎಣ್ಣೆ ಕುಡ್ದಾಗ ಮುಖ ಇಟ್ಕೊಂಡಿದ್ದಾನೆ ಅಂದ್ರು. ಅಯ್ಯೋ, ಹೌದಾ ಮಾವ? ಪಾಪ ನನ್ನ ಗಂಡ ಎಷ್ಟು ನೊಂದಿದಾರೋ ಏನೋ. ಈ ಸಲ ದೀಪಾವಳಿಲಿ ದೇವಿರಮ್ಮಂಗೆ ಹರಕೆ ಹೊತ್ಕೋತೀನಿ, ನನ್ನ ಗಂಡ ಮುಂದಿನ ಜನ್ಮದಲ್ಲಾದ್ರೂ ಕೋಟ್ಯಾಧೀಶ್ವರ ಹುಟ್ಲಿ ಅಂತ. ಗಿರ್ಜಮ್ಮ, ಅವ್ರು ಮುಂದಿನ ಜನ್ಮದ ಕೋಟ್ಯಾಧೀಶ್ವರ ಆತ್ರ. ಆದ್ರೆ ಈಗ ಅವ್ರಿಗಿಪ್ಪು ಪ್ರಾಬ್ಲಮ್ ಸಾಲ್ವ್ ಮಾಡ್ಕಲ್ದ? ಆಗ್ಲಿಂದ ಪ್ರಾಬ್ಲಮ್ ಅಂತ ಹೇಳ್ತಿದ್ದೀರಾ. ಏನು ಅಂತ ಹೇಳಿದ್ರೆ ನಾನಾದ್ರೂ ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಗಿರ್ಜಮ್ಮ, ಇವತ್ತು ಶಿವ ಅವ್ರು ಎಂತ ಮಾಡಿರಂದೇಳಿ ಗೊತ್ತಿತ್ತಾ ನಿಮ್ಗೆ? ಇನ್ಸ್ಪೆಕ್ಟರ್ನ ಹಿಡ್ಕೊಂಡು ಕಳ್ಳ ಅಂದೇಳಿ ಹೇಳಿ ಊರ್ ಜನ ಎಲ್ಲ ಒಟ್ಟಾಯ್ಕೊಂಡು ಇನ್ಸ್ಪೆಕ್ಟರ್ಗೆ ಧರ್ಮದೇಟ್ ಹಾಕುದು ಒಂದು ಬಾಕಿ. ಅಷ್ಟೆಲ್ಲ ರಾದಂತ ಮಾಡಿರ್ ಗೊತ್ತಿತ್ತಾ? ಇದೇ ನಡೆದ ದುರ್ಘಟನೆ. ಅಯ್ಯೋ ದೇವ್ರೆ ದೇವ್ರೆ, ನಿಮ್ ಮೇಲೆ ಕೈ ಮಾಡಿದ್ರಲ್ವಾ ಅವರೆಲ್ಲ, ಆ ಭಗವಂತ ಖಂಡಿತ ಅವ್ರನ್ನ ಸುಮ್ಮನೆ ಬಿಡಲ್ಲ. ಗರುಡ ಪುರಾಣದಲ್ಲಿ ಇದಕ್ಕೆ ವಿಶೇಷವಾದ ಶಿಕ್ಷೆ ಇದೆ. ಆ ಶಿಕ್ಷೆ. ಸ್ಕೆಚ್ ಪೆನ್ಸ್ ತಂದ. ಗಿರಿ, ಎಂಥ ಮಗನ ಎತ್ತು ಬಿಡಿದ್ಯಾ? ಯಾರೋ ನನಗೆ ಸ್ಕೆಚ್ ಆಗಿ ಕಳ್ಸಿದ್ರು ಅಂತ ನಾನು ಹೇಳ್ತಾ ಇದ್ದೀನಿ, ನಿನ್ನ ಮಗ ಸ್ಕೆಚ್ ಪೆನ್ ಕೇಳ್ತಾ ಇದ್ದಾರೆ. ಅಂದ್ರೆ ತಂದಿಲ್ವಾ? ಲೈ, ಜವಾಬ್ದಾರಿ ಅಂತ ತಂದೆ ಆಗಿ ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ. ತಗೋ. ಇದಲ್ಲ RGB. ನೀನ್ ಯಾವ್ದ್ಯಾವ್ದೋ ಕಲರ್ಸ್ ತಂದಿದ್ಯಾ? ಗೊತ್ತು ಕಣೋ, ರೆಡ್ ಗ್ರೀನು ಬ್ಲೂ ಇದೆ, ತಗೋ. ಅಮ್ಮ ನೋಡಮ್ಮ, ಇದು RGB ಅಂತೆ. ಅಯ್ಯೋ ಗಿರಿ, ಇವತ್ತು ದಿನಾನೇ ಚೆನ್ನಾಗಿಲ್ಲ. ಸ್ಕೆಚ್ ಪೆನ್ ಅಂಗಡಿ ಅವನು ಕೂಡ ನನಗೆ ಮೋಸ ಮಾಡ್ಬಿಟ್ಟ. ನಾನು ಕೇಳಿದ್ದೆ ಒಂದು, ಅವನು ಕೊಟ್ಟಿದ್ದೆ ಒಂದು. ನೋಡೋ, ಕೆಲಸ ಮಾಡು, ಇದು ಬೇಡ, ನಾಳೆ ಅಂಗಡಿಗೆ ಹೋಗಿ ಬೇರೆ ತಗೊಂಬರೋಣ. ಯಾವುದಕ್ಕೂ ನೀನಮ್ಮ ನನ್ನ ಜೊತೆ ಅಂಗಡಿಗೆ. ಇಲ್ಲ,
ನಂಗೆ ಇವತ್ತೇ ಬೇಕು, ನಡಿ ಕೊಡ್ಸು. ಎಸ್ಕಂದ ಪಾಪ ಈಗ ತಾನೇ ನಿಮ್ಮಪ್ಪ 4 ಜನರ ಹತ್ರ ಹೊಡ್ಸ್ಕೊಂಡ್ ಬಂದಿದ್ದಾರೆ, ಅವ್ರನ್ನ ನಡ್ಸ್ಕೊಂಡ್ ಕರ್ಕೊಂಡು ಹೋಗ್ತೀಯಾ? ಕೊಡಿಸ್ತೀನಿ ನಾಳೆ ಅಂತ ಹೇಳಿದ ತಾನೆ, ಹೋಗೋದ್ಕು ನಡಿ. ಸರಿ. ಎಂತ ಮಗನಪ್ಪ, ಪಾಪ ಅಪ್ಪನ ಬಗ್ಗೆ ಕಾಳಜಿ ಅನ್ನೋದೇ ಇಲ್ಲ. ಛೇ ರೇ, ಮಾವ ಹಣ್ಣು ತರಕ್ ಹೇಳಿದ್ರಲ್ಲ ತಂದ್ರ? ನಾನ್ ಜವಾಬ್ದಾರಿಯುತ ತಂದೆ ಅಷ್ಟೇ ಅಲ್ಲ, ಜವಾಬ್ದಾರಿಯುತ ಮಗ ಕೂಡ. ತಗೋ ಅಪ್ಪ ಕೇಳಿದ ಕಿತ್ಲೆ ಹಣ್ಣು. ಕಿತ್ಲೆ ಹಣ್ಣು ಕಾಶಿ ಅವರೇ, ತಾಯಿ ಕಿತ್ಲೆಟ್ ತಗೊಂಬ ಅಂದ್ರೆ ಗೆಡ್ಡೆ ಕೋಸ್ ತಂದಿದ್ಯೇನೋ? ಗೆಡ್ಡೆ ನನ್ನ ಮಗನೇ. ಅಯ್ಯೋ ಅಯ್ಯೋ, ಇವತ್ತು ದಿನನೇ ಚೆನ್ನಾಗಿಲ್ವಾ? ಹೋಗಿರಿ. ಫ್ರೂಟ್ಸ್ ಅಂಗಡಿ ಅವನು ವೆಜಿಟೇಬಲ್ ಕೊಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸಾಕು ಸುಮ್ಮನೆ ರೀ. ನಿಮಗೆ ನಿಜವಾಗ್ಲೂ ಕಣ್ ಸರಿಯಾಗಿ ಕಾಣಿಸ್ತಾ ಇದೆಯಾ? ಅಯ್ಯೋ, ಗಿರಿಗೆ ನನಗೆ ಆಗ್ತಿರೋ ಪ್ರಾಬ್ಲಮ್ ಬಗ್ಗೆ ಗೊತ್ತಾಗ್ಬಿಡ್ತಾ? ನೋನೋ, ಗೊತ್ತಾಗ್ಬಾರ್ದು. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನನ್ನ ತುಂಬಾ ಚೀಪಾಗಿ ನೋಡ್ತಾರೆ. ಏ ಏನೋ ಯೋಚನೆ ಮಾಡ್ತಾ ಇದೀಯಾ? ಕಣ್ ಕಾಣಿಸ್ತಾ ಇದೆಯಾ ಇಲ್ವಾ? ಕಿತ್ಲೆ ಹಣ್ಣು ಸಿಗದಿದ್ರೆ ಮೋಸಂಬಿನಾದ್ರೂ ತರ್ಬೋದಾಗಿತ್ತು. ಈ ಗೆಡ್ಡೆ ಕೋಸ್ನ ನಾನು ಹೇಗೋ ತಿನ್ಲಿ? ಮಾವ ಹೋಗ್ಲಿ ಬಿಡಿ, ಇವ್ರೊಂದ್ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ. ಎಲ್ಲ ನಿನ್ನಿಂದನೇ ಹೆಚ್ಕೊಂಡ್ಬಿಟ್ಟಿದ್ದಾರೆ. ತಗ ನೀನೇ ತಿನ್ಕೋ.